ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ಟ್ರೈ ಮಾಡಿರೋವಂಥದ್ದು. ತುಂಬ ಈಸಿಯಾಗೆ ಹಾಕ್ಕೋಬೋದು, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಸೊ ಇದೊಂದು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಕ್ರೋಶಾ ನೀಡಲ್ ಬಂದು 10 ಅಥವಾ 11 ಫ್ರೆಂಡ್ಸ್ ಯಾವ್ದಾದ್ರು ತೊಗೊಳ್ಬೋದು. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು 1 or 2 ಟೈಮ್ಸು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಇದು ವಿತೌಟ್ ಬೀಡ್ಸ್ ಡಿಸೈನ್ ಫ್ರೆಂಡ್ಸ್. ಬೇಕಂದರೆ ಎಲ್ಲಾದರೂ ಬೀಡ್ ಹಾಕ್ಕೋಬೋದು. ವಿತೌಟ್ ಬೀಡ್ಸ್ ಡಿಸೈನ್ ಸ್ವಲ್ಪ ಕಮೆಂಟಲ್ಲಿ ಜಾಸ್ತಿ ಬರ್ತಾಯಿತ್ತು, ವಿತೌಟ್ ಬೀಡ್ಸ್ ತೋರಿಸಿ ಡಿಸೈನ್ ಅಂತ. ಸೊ ನಾವು ವಿತೌಟ್ ಬೀಡ್ಸಿಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ವರ್ಕ್ ಚೆನ್ನಾಗಿರಬೇಕು, ಅಂದರೆ ಗೊತ್ತಾಗೋ ಥರ, ಎನ್ಹಾನ್ಸ್ ಆಗೋ ಥರ ವರ್ಕ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ಚೂಸ್ ಮಾಡ್ಕೊಂಡು ವಿತೌಟ್ ಬೀಡ್ನ ಡಿಸೈನ್ನ ಹಾಕ್ಕೋಬೋದು. ಆ್ಯಸ್ ಯೂಶಲ್ 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ಇದು 2 ಸ್ಟೆಪ್ಪಿಂದನೂ ಹಾಕ್ಬೋದು, ನಾವು ಸಿಂಗಲಿಂದನೂ ಮಾಡ್ಕೋಬೋದು. ಸೊ ಇವಾಗೆಲ್ಲ ಬ್ಯಾಕ್ವರ್ಡ್ಸಿಂದ ನಾವು ಚೈನ್ಸ್ ಮಾಡಿ ಲಾಕ್ ಮಾಡಿಬಿಟ್ಟು ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ತಾ ಇದ್ದೀವಲ್ವ. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಇದು ಆ್ಯಕ್ಚುಲಿ 2 ಸ್ಟೆಪ್ಪಲ್ಲಿ ಹಾಕಿದ್ರು ನಡೆಯುತ್ತೆ. ಸೊ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಕ್ಕದಲ್ಲೇ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 5 ಚೈನ್ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಆಯ್ತಲ್ವ. ಇವಾಗ 3 ಚೈನ್ ಮಾಡ್ತಾಯಿದ್ದೀನಿ. 3 ಚೈನ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ 5 ಆಯಿತು, 3 ಆಯಿತು. ಅದು ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮತ್ತೆ 5 ಹಾಕ್ತೀನಿ. ಅದು ಸ್ವಲ್ಪ ಲೂಸಾಗಿ ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ಸ್ನ ಹಾಕಿ ಇದು ಕೂಡ ಸ್ವಲ್ಪ ಒಳಗಡೆಗೆ ಯು ಶೇಪಲ್ಲಿ ಬರಬೇಕು ನಮಗೆ. ಒಳಗಡೆಗೆ ಲಾಕ್ ಮಾಡ್ತೀನಿ. ಒಳಗಡೆಗೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಮಾಡ್ಕೊಳ್ಳೋಣ. ಸೊ 5 3 5 ಆಯಿತು. ಸೊ ಈ ಥರ್ಡ್ 5 ಮಾಡಿದ್ದೀವಿ ಅಲ್ವ ನಾವು, ಅಲ್ಲಿಗೆ ಮತ್ತೆ 5 ಮಾಡ್ತಾಯಿದ್ದೀನಿ. 5 ಚೈನ್ಸ್ ಮಾಡಿ ಚೂರು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋತೀನಿ ಡಿಸೈನ್ನ. ಚೈನ್ಸ್ ಎಷ್ಟು ಹಾಕಿರ್ತೀವಿ ಅಷ್ಟು ಟರ್ನ್ ಮಾಡಿಕೊಂಡು ನೋಡಿ ಯು ಶೇಪ್ ಏನು 5 ಚೈನ್ ಇತ್ತು ಅದ್ರ ಸಿಂಗಲ್ ಕ್ರೋಶೆ ಇತ್ತು ಅಲ್ಲಿಗೆ ಲಾಕ್ ಮಾಡ್ತೀನಿ. ಅಲ್ಲಿಗೆ ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಇರೋ ಕಡೆ 3 ಚೈನ್ಸ್ನೇ ಹಾಕ್ತೀನಿ. ಸೊ ನಾವು ಫಸ್ಟ್ ಸ್ಟಾರ್ಟಿಂಗಿಂದ 5 3 5 ಹಾಕ್ಕೊಳ್ತೀವಿ ಫ್ರೆಂಡ್ಸ್. ಮತ್ತು 5 3 ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ವಾಪಸ್ ಬರೋದು. ಅಲ್ಲಿ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊತೀವಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತೀವಿ. ಇಷ್ಟೇ ಬ್ಯಾಕ್ ಸೈಡಿಂದ ಹಾಕೋದು. ಇದರಿಂದ ನಮಗೆ 1 ಸ್ಟೆಪ್ ಸ್ಕಿಪ್ ಆಗುತ್ತೆ ಅಷ್ಟೇ. ಈ ಥರ ಟರ್ನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು ಡೈರೆಕ್ಟಾಗೆ. ಈ 5 ಚೈನ್ ಏನಿದೆ 2 ಸತಿ 5 ಚೈನು, ಅದು ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. 1 ಡಬಲ್ ಕ್ರೋಶೆ ಆಗಿದ ತಕ್ಷಣ ಅಲ್ಲಿಂದ 2 ಚೈನ್ಸ್ ಮಾಡೋಣ. ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ನ ಮಾಡ್ಕೊಳ್ತೀನಿ. ಸೊ 2 ಚೈನ್ಸ್ ಆದಮೇಲೆ ನೋಡಿ ಒಂದು ಕಂಬ ಮಾಡಿದೆ, 2 ಚೈನ್ಸ್ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಂಬ ಏನಿದೆ, ಸೊ 2 ಸತಿ 3 ಚೈನ್ ಬಿಡಬೇಕು. ಕಂಬ ಇದೆ ಅಲ್ವಾ, ಕಂಬಕ್ಕೆ 3 ಚೈನ್ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ನೀಡಲ್ ಮೇಲೆ 3 ದಾರ ಇರುತ್ತಲ್ವ ಇವಾಗ ಹಾಗೆ ಇಟ್ಕೋಬೇಕು. ಸೊ ಅದಕ್ಕೇನು ಮಾಡೋಂಗಿಲ್ಲ ಫ್ರೆಂಡ್ಸ್, ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪ್ಲೇಸ್ಗೆ ಹೋಗಿ ದಾರನ ತೊಗೊಂಡು ಬಂದು ನೀಡಲ್ ಮೇಲೆ ಹಾಗೆ ಇಟ್ಕೊಳ್ಳಿ. ಸೊ ಹಾಗೆ ಕೈಯಲ್ಲಾದರೂ ಅಂದರೆ ಫಿಂಗರಲ್ಲಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ ಬ್ಯಾಲೆನ್ಸ್ಗೆ, ಇಲ್ಲಾಂದರೆ ಹಾಗೆ ಕೂಡ ಬ್ಯಾಲೆನ್ಸ್ ಸಿಕ್ಕರೆ ಹಾಗೆ ಇಟ್ಕೊಳ್ಳಿ. ಸೊ 2 ಟೈಮ್ಸ್ ಆಯಿತು. 3rd ಟೈಮು ಹಾಗೆ ಮಾಡ್ತೀನಿ. ಫಸ್ಟು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇರಬೇಕು. ನೀಡಲ್ ಮೇಲೆ ಇರೋ ಥ್ರೆಡ್ಸ್ ಎಲ್ಲ ಹಾಗೆ ಇಟ್ಕೋಬೇಕು. ಒಟ್ಟು 5 ಟೈಮ್ಸ್ ಈ ರೀತಿ ಮಾಡ್ತೀನಿ. 5 ಟೈಮ್ಸ್ ಮಾಡಿ ದಾರನ ಈ ರೀತಿ ಒಂದೇ ಸತಿ ಎಲ್ಲನೂ ಎಳ್ಕೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಒಂದು ಪಫ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಪಫ್ ಡಿಸೈನ್ಸ್ ತುಂಬ ನೋಡಿರ್ತೀರಲ್ಲ, ಪಫ್ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡು ಪಫ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಂದ 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಸ್ನ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಸೊ ಬ್ಯಾಕ್ ಸೈಡಿಗೆ ಇವಾಗ ಟರ್ನ್ ಮಾಡ್ತೀನಿ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಪಫ್ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್, ಪಫ್ ಆದ ತಕ್ಷಣ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನಾನು. ಜಸ್ಟ್ ಲಾಕ್ ಮಾಡಿಕೊಂಡು
ಟರ್ನ್ ಮಾಡ್ಕೊಳ್ತೀನಿ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಸೊ ಇದು ಬ್ಯಾಕ್ ಸೈಡಿಂದ ಲಾಕ್ ಮಾಡಿದ್ದೀನಿ, ಟೈಟಾಗಿ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನಮಗೆ ಪಫ್ ಮೇಲೆ 3 ಚೈನ್ ಹಾಕಿದ್ದೆ ಅಲ್ವಾ, ಆ 3 ಚೈನ್ ಒಳಗಡೆ ನೀಡಲ್ನ ಹಾಕಿ, ಜಸ್ಟ್ ನೀಡಲ್ನ ಹಾಕೋದು ಫ್ರೆಂಡ್ಸ್. ಆ 3 ಚೈನು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋದು, ಕಾರ್ನರಿಂದ ಲಾಕ್ ಮಾಡ್ಕೊಳ್ತಾ ಹೋಗೋದು. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಒಂದು ಹಾಕಿಬಿಟ್ರೆ ಸಾಕು, ಇನ್ನೆಲ್ಲ ಈಸಿ ಆಗುತ್ತೆ. ಮತ್ತು ಅದೇ ಪ್ಲೇಸಿಗೆ ನೀಡಲ್ ಹಾಕೋದು, ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ 5 ಟೈಮ್ಸ್ನ ಮಾಡ್ತೀನಿ ನಾನು ಸಿಂಗಲ್ ಕ್ರೋಶೆ. 5 ಸಿಂಗಲ್ ಕ್ರೋಶೆನ ಮಾಡ್ತೀನಿ. 3 ಚೈನಿಗೆ 5 ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಜರುಗಿಸ್ಕೊಳ್ಳಿ, ಆರಾಮ್ಸಾಗೆ ಮಾಡ್ಕೋಬೋದು. ಸೊ 4 ಅಥವಾ 5, ನಾನಿಲ್ಲಿ 5 ಹಾಕಿದ್ದೀನಿ, ನೀವು 4 ಹಾಕಿದ್ರೂ ನಡೆಯುತ್ತೆ. 4 to 5 ಸಿಂಗಲ್ ಕ್ರೋಶೆಸ್ ಇಡಿಸುತ್ತೆ. ಸೊ ಆರಾಮ್ಸಾಗೆ ಪಫ್ ಮೇಲೆ ಯು ಶೇಪ್ ಆರ್ಚ್ ಥರ ಚಿಕ್ಕದಾಗಿ ಒಂದು ಪೆಟಲ್ ಶೇಪ್ ಬರುತ್ತೆ ಫ್ರೆಂಡ್ಸ್. ಪಫ್ಗೆ ಪೆಟಲ್ ಶೇಪ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ ಮಾಡ್ಕೊಳ್ತೀನಿ. 2 ಚೈನ್ಸ್ನ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬದ ಕೆಳಗಡೆ ನೀಡಲ್ನ ಹಾಕಿ, ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ತಂದು ಹಾಗೆ ದಾರನ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಹಾಗೆ ಇಟ್ಕೋಬೇಕು. ಈ ರೀತಿ 5 ಟೈಮ್ಸ್ನ ಕೌಂಟ್ ಮಾಡ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್. 3 ಆಯಿತು, 4 ಆಯಿತು, ಅನದರ್ ಟೈಮ್ 5 ಟೈಮ್ ಮಾಡಿಕೊಂಡು ಎಲ್ಲ ಒಂದೇ ಸತಿಗೆ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು. ಸೊ ಟ್ರಯಾಂಗಲ್ ಶೇಪಲ್ಲಿ ನಮಗೆ ಪಫಿ ಟೈಪ್ ಒಂದು ಸ್ವಲ್ಪ ತಿಕ್ಕಾಗೆ ದಪ್ಪಗೆ ಬರುತ್ತೆ ಒಂದು ಟ್ರಯಾಂಗಲ್ ಶೇಪಲ್ಲಿ. ಸೊ ಅದಕ್ಕೆ ನಾವು 3 ಚೈನ್ಸ್ ಹಾಕಿ, ಸೊ ಪಫ್ ನಾರ್ಮಲಾಗಿ ಮಾಡ್ತೀವಿ ಫ್ರೆಂಡ್ಸ್. ಇದು 3 ಚೈನ್ ಹಾಕಿ ನೋಡಿ ಬ್ಯಾಕ್ ಸೈಡಿಂದ ಅಲ್ಲಿ ಲಾಕ್ ಮಾಡ್ಕೋಬೇಕು. ಸೊ 2 ಪಫ್ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ ಅಲ್ಲ, ಆ ಪಾಯಿಂಟಿಗೆ ಲಾಕ್ ಮಾಡಿ ಟೈಟ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಆ 3 ಚೈನ್ಗೆ 5 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳೋಣ. ಇವಾಗ ನೋಡಿ 3 ಚೈನು ಅಂದರೆ ಅಟ್ಯಾಚ್ ಆದಂಗೆ ಕಾಣಿಸುತ್ತೆ. ಒಂದೇ ಒಂದು ಸಿಂಗಲ್ ಕ್ರೋಶೆ ಹಾಕಿದ ತಕ್ಷಣ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್ ಈಸಿಯಾಗಿ 3 ಚೈನ್ ಹೇಗೆ ಬಂದಿದೆ ಅಂತ. ಅಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ ಆದ ತಕ್ಷಣ ನಿಮಗೆ ಗ್ಯಾಪ್ ಇನ್ನೂ ನೀಟಾಗಿ ಕಾಣಿಸ್ಬಿಡುತ್ತೆ. ಸೊ ಕಷ್ಟ ಅಂತ ಏನಿಲ್ಲ. 3 ಚೈನ್ ಹಾಕಿ ಬ್ಯಾಕ್ ಸೈಡ್ ಲಾಕ್ ಮಾಡಿಬಿಟ್ಟು ಅದಕ್ಕೆ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಅಥವಾ 4 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋದು. ಸೊ ನಮಗೆ ಒಂದು ಮಿನಿ ಪೆಟಲ್ ಶೇಪ್ ಅಂದರೆ ಯು ಶೇಪ್ ಫಾರ್ಮ್ ಆಗುತ್ತೆ. ಅದು ಪಫಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಹಾಕ್ಕೊಂಡು 5 ಸತಿ ಮಾಡಿಕೊಂಡು ಡೈರೆಕ್ಟಾಗಿ ನೆಕ್ಸ್ಟ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡ್ಕೊಂಡು ಡೈರೆಕ್ಟಾಗಿ ನೆಕ್ಸ್ಟ್ ಡಬಲ್ ಕ್ರೋಶೆನ ಈ 5 ಚೈನ್ ಗ್ಯಾಪಲ್ಲೇ ಮಾಡ್ಕೊಳ್ಳೋಣ. ಸೊ ಇದೇ ಥರ ಪಫ್ನ ಹಾಕ್ತೀವಿ ನಾವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ಬರೀ ಪಫ್ ಹಾಕ್ಕೊಂಡೇ ಹೋಗ್ತೀವಿ ಅಥವಾ ಬೀರ್ ಆ್ಯಡ್ ಮಾಡಿ ಪಫ್ ಡಿಸೈನ್ ಮಾಡ್ತೀವಿ. ಸೊ ಇದೊಂಚೂರು ಎಕ್ಸ್ಟ್ರಾ ಫ್ರೆಂಡ್ಸ್, 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಪೆಟಲ್ ಮಾಡೋದು. ಇದು ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ವಿತೌಟ್ ಬೀಡ್ಗಂತೂ ಪರ್ಫೆಕ್ಟ್ ಡಿಸೈನ್ ಇದು, ಸಕ್ಕತ್ತಾಗಿ ಕಾಣಿಸುತ್ತೆ ಡಿಸೈನು. ಆ್ಯಕ್ಚುಲಿ ಒಂಥರ ಡಿಸೈನ್ ತುಂಬ ಸ್ಟಿಫಾಗೆ ಒಂಥರ ಫ್ಲವರ್ ಶೇಪಲ್ಲಿ ತುಂಬ ನೀಟಾಗಿ ಬರುತ್ತೆ ಡಿಸೈನು. ಖಂಡಿತ ಟ್ರೈ ಮಾಡಿ, ಕಲಿಯೋರು ಅಥವಾ ಕಲ್ತಿರೋರು. ಡಿಸೈನ್ ಯಾರ್ಯಾರಿಗೆ ಹೊಸದು ಅನಿಸುತ್ತೆ ಅಂಥವ್ರು ಟ್ರೈ ಮಾಡಿ. ಸೊ ಕಲ್ತಿರೋರಿಗೆ ಇದು ಆ್ಯಕ್ಚುಲಿ ಬಂದಿರುತ್ತೆ ಡಿಸೈನು, ಹಾಕಿರ್ತಾರೆ. ಸೊ ಯಾರ್ಯಾರು ಕಲಿತಾ ಇದ್ದೀರಾ ಈ ಡಿಸೈನ್ ಹೊಸದು ಅನಿಸೋರು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಈ 3 ಚೈನ್ ಏನಿದೆ, 3 ಚೈನ್ಗೆ 5 ಸಿಂಗಲ್ ಕ್ರೋಶೆ ಹಾಕಿ ಈ ಥರ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ 3 ಮಾಡಿದ್ದೀನಲ್ಲ, ಇನ್ನು 2 ಮಾಡ್ಕೊಳ್ಳೋಣ. ಸೊ ಇನ್ನು 2 ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ 2 ಸತಿ ಹಾಕಿದ್ದೆ ಅಲ್ವಾ. ಸೊ ನಾವು ಆ 3 ಚೈನ್ಗೆ ನಾನು ಮಾಡ್ಕೋಬೋದಿತ್ತು ಪಫ್ನ, ಬಟ್ ಬೇಡ ಅಂದ್ಬಿಟ್ಟು 2 ಸತಿ ಇನ್ನೂ ಒಂದು ಕಂಬ ಮಾಡಿ ಪಫ್ ಮಾಡಿಸಿದೆ. ಇಲ್ಲೂ ಅಷ್ಟೇ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ, ಇನ್ನೂ ಒಂದು ಡಬಲ್ ಕ್ರೋಶೆನ ಈ ಏನಿದೆ ಸಿಂಗಲ್ ಕ್ರೋಶೆ ಬಟ್ಟೆಗೆ ಸೊ ಅಲ್ಲಿನ ಹಾಕ್ತೀನಿ. ಪಫ್ ಆದಮೇಲೆ 1 ಡಬಲ್ ಕ್ರೋಶೆ, 5 ಚೈನ್ಗೆ 1 ಡಬಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. ಇನ್ನೂ ಒಂದು ಡಬಲ್ ಕ್ರೋಶೆನ ನಾನು ಇಲ್ಲಿ ಏನು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀವಿ 5 ಚೈನ್ದು, ಅಲ್ಲಿಗೆ ಹಾಕ್ತೀನಿ. ಅಲ್ಲಿ ತಿಕ್ಕಾಗಿದೆ ನೋಡಿ 3 ಚೈನ್. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ 2 ಕಂಬ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀವಿ ಎಂಡ್ ಅದೇ ಥರ ಮಾಡ್ಕೋಬೇಕಲ್ವ, ಫಿನಿಶಿಂಗ್ ಕಾಣಿಸುತ್ತೆ ನಿಮಗೆ. ಅದಕ್ಕೋಸ್ಕರ 2 ಸತಿ ಕಂಬ ಮಾಡಿದ್ದೀನಿ.
ಸ್ಟಾರ್ಟಿಂಗ್ ಇವಾಗ 3 ಚೈನ್ ಮಾಡಿದ್ರೆ ಒಂದೇ ಸತಿ ನಿಮಗೆ ಇವಾಗ ಕೂಡ ಒಂದೇ ಸತಿ 3 ಚೈನ್ ಆಗುತ್ತೆ. ಸೇಮ್ ಬರಲಿ ಅಂತ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ ಡಿಸೈನು. ಸೇಮ್ ಫ್ಲವರ್ ಟೈಪೇ ಕಾಣಿಸುತ್ತೆ ನಿಮಗೆ. ಮತ್ತು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ 3 ಚೈನು 5 ಚೈನ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಷ್ಟೇ. 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಮಾಡೋಣ. ಇವಾಗ ಒಟ್ಟು ಒಂದು ಆರ್ಚ್ ಆದ ತಕ್ಷಣ 5 3 5 ಅಷ್ಟು ಹಾಕೋಬೇಕು. 1 5 ಕುಚ್ಚು ಕಟ್ತೀನಿ, ಮತ್ತು 3 5 ಆರ್ಚ್ ಸ್ಟಾರ್ಟ್ ಆಗುತ್ತೆ. ಈ ಲಾಸ್ಟ್ 5 ಚೈನ್ಸ್ಗೆ ನಾನು ಯು ಶೇಪಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತೆ 5 ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡಿಂದ ಇರೋ ಸಿಂಗಲ್ ಕ್ರೋಶೆಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಇರೋ ಕಡೆ 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿ ಸಿಂಗಲ್ ಕ್ರೋಶೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತು ಒಂದು ಕಂಬ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೇ 3 ಚೈನ್ಗೆ ನಾವು ಪಫ್ ಸ್ಟಾರ್ಟ್ ಮಾಡ್ಬೋದು. 2 ಚೈನ್ ಹಾಕಿಬಿಟ್ಟು ನಾನು ಇನ್ನೂ ಒಂದು ಕಂಬನ ಮಾಡಿ ಅಂದರೆ ಡಬಲ್ ಕ್ರೋಶೆನ ಇಲ್ಲಿ ಮಾಡಿಕೊಂಡು ಪಫ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಕಂದರೆ ಅದೇ 3 ಚೈನ್ಗೆ ನೀವು ಮಾಡ್ಕೋಬೋದು ಪಫ್. ಇದೇ ಥರ 2 ಚೈನ್ ಎಕ್ಸ್ಟ್ರಾ ಮಾಡಿ ಈ ಥರ 5 ಟೈಮ್ಸ್ ಮಾಡಿ ಲಾಕ್ ಮಾಡ್ಕೋಬೋದು. ಸೊ ಈ ರೀತಿ 5 ಸರ್ತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೊಂಡು ಎಲ್ಲ ಸೇರಿ ದಾರನ ಎಳ್ಕೊಂಡು ಸೊ ಲಾಕ್ ಮಾಡ್ಕೊಳ್ಳೋದು. ಪಫ್ ರೆಡಿ ಆಗುತ್ತೆ. ಅದಕ್ಕೆ ನಾವು 3 ಚೈನ್ ಹಾಕಿ ಈ ಸೈಡ್ ಟರ್ನ್ ಮಾಡಿ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಮತ್ತೆ ಟರ್ನ್ ಮಾಡ್ತೀನಿ. ಈ 3 ಚೈನ್ ಏನಿದೆ ಗ್ಯಾಪು ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಸೊ ಇದೇ ರೀತಿ ಸಿಂಗಲ್ ಕ್ರೋಶೆನ 5 ಸರ್ತಿ ಮಾಡ್ತೀನಿ. ಇವನ್ 4 ಟೈಮ್ಸ್ ಆದರೂ ನಡೆಯುತ್ತೆ. ಬೇಕಂದರೆ ಒಂದು ಚಿಕ್ಕ ಮಧ್ಯದಲ್ಲಿ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ಇದೇನು ಥರ್ಡ್ ಒಂದು ಪಫ್ಗೆ 5 ಪಫ್ ಬರುತ್ತೆ ಅಲ್ವಾ ಒಂದು ಆರ್ಚಿಗೆ, ಮಧ್ಯದಲ್ಲಿ ಒಂದು ಬೀಡ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ಎಲ್ಲಾದರೂ ಫ್ರೆಂಡ್ಸ್. ಇಲ್ಲ ಕುಚ್ಚು ಎಲ್ಲಿ ಕಟ್ತೀವಿ ಅದ್ರ ಮೇಲೆ, ಅಥವಾ ಈ ಪಫ್ ಥರ್ಡ್ ಪಫ್ ಇದೆ ಅಲ್ವಾ ಒಂದು ಆರ್ಚಲ್ಲಿ, ಅದ್ರ ಸೆಂಟರ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಸೊ ವಿತೌಟ್ ಬೀಡ್ ಡಿಸೈನ್ ಮಾಡಬೇಕಂತಲೇ ನಾನು ಬೀಡ್ ಕೂಡ ಒಂದು ಯೂಸ್ ಮಾಡಿಲ್ಲ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ನೀಟಾಗಿರುತ್ತೆ ಡಿಸೈನು. ನೋಡಿ ಸ್ಯಾರಿ ಮೇಲೆ ಆ ಥರ ಕಾಣಿಸುತ್ತೆ. ಸೊ ಸಕ್ಕತ್ತಾಗಿ ಬರುತ್ತೆ ವಿತೌಟ್ ಬೀಡ್ ಡಿಸೈನು. ಅಂದರೆ ಬೀಡ್ ಯೂಸ್ ಮಾಡಿಲ್ಲ ಅಂದರೆ ಸ್ವಲ್ಪ ಡಿಸೈನೇ ಒಂದು ಸ್ವಲ್ಪ ಸ್ಪೆಷಲಾಗಿ ನೀಟಾಗಿ ಕಾಣಿಸೋ ಥರ ಇರಲಿ, ಅವಾಗ ಚೆನ್ನಾಗಿ ಕಾಣುತ್ತೆ ನಿಮಗೆ ಸ್ಯಾರಿಗೆ. ಈ ರೀತಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅದು ತುಂಬ ತಿಕ್ಕಾಗಿ ಬರುತ್ತಲ್ಲ, ಪಫ್ ಡಿಸೈನೇ ತಿಕ್ ಬರುತ್ತೆ ನಿಮಗೆ. ಸೊ ಡಿಸೈನ್ ಸಕ್ಕತ್ತಾಗೆ ಸ್ಟಿಫಾಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿಬಿಟ್ಟು ನಾನು ಕುಚ್ಚು ಕೂಡ ಕಟ್ಟಿದ್ದೀನಿ. 137 ದಾರ ಸುತ್ತಕೊಂಡು ನಾರ್ಮಲ್ ಕುಚ್ಚು ಕಟ್ಟಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ನಿಮಗೆ ಬೇಕಂದರೆ ಎಲ್ಲಾದರೂ ಒಂದು ಬೀಡ್ ಕುಚ್ಚು ಮೇಲ್ಗಡೆ ಅಥವಾ ಥರ್ಡ್ ಪಫ್ ಸೆಂಟ್ರಲ್ಲಿ ಬೀಡ್ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಡಿಸೈನ್ ಈ ರೀತಿ ಇದೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಸೊ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓವರಾಲ್ ಡಿಸೈನ್ ಹೀಗಿದೆ. ಸ್ಯಾರಿ ಕೂಡ ಇಷ್ಟೇ ನೀಟಾಗಿ ಕಾಣಿಸುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಬರುತ್ತೆ. ಕಲರ್ ಕರೆಕ್ಟಾಗಿ ಯೂಸ್ ಮಾಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 450 to 550 ಅರೌಂಡ್ ಚಾರ್ಜ್ ಮಾಡ್ತೀವಿ, 500 ಮೇಲೆ. ಸೊ ಸ್ವಲ್ಪ ವರ್ಕ್ ಇದೆ, ಇದು ಟೈಮ್ ತೊಗೊಳತ್ತೆ. ಪಫ್ ಹಾಕಿ ನಾವು ರೆಡಿ ಮಾಡಬೇಕಲ್ಲ, ಟೈಮ್ ತೊಗೊಳತ್ತೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.